ನಡಿಯ ನಿಧಾನಕ್ಕೆ ನಡಿಯ ಏನು ಅದೇ ನಿಂತ್ಕೊಳಕಲ್ಲ ಹಣ್ಣು ಪಣ್ಣು ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಇವಾಗ ಮೈಸೂರಲ್ಲಿದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಊಟಿಗೆ ಹೋಗ್ತಿದ್ದೀವಿ. ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಊಟಿಗೆ ಹೋಗಬೇಕು ಅಂತ. ಸೊ 5 ವರ್ಷದಿಂದಲೇ ಪ್ಲ್ಯಾನ್ ಮಾಡಿದ್ವಿ ಊಟಿಗೆ ಹೋಗಬೇಕು, ಒಂದ್ಸಲ ಹೋಗಬೇಕು ಅಂತ. ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಮಾರ್ನಿಂಗೇ ಡಿಸೈಡ್ ಮಾಡಿಕೊಂಡು ಹೊರಟ್ಬಿಟ್ಟಿದ್ದೀವಿ. ಊಟಿಗೆ ಹೋಗ್ಬಿಟ್ಟು ಬರೋಣ, ಒಂದ್ಸಲಿ ಊಟಿ ನೋಡಬೇಕು ಅಂತ ತುಂಬ ಆಸೆ ಇತ್ತು. ನಮ್ಮ ಮನೆಯವರು 10 ವರ್ಷ ಆಗಿತ್ತಂತೆ ಊಟಿಗೆ ಹೋಗಿ. ಹಾಗಾಗಿ ನಾವು ಹೋಗಿರಲಿಲ್ಲ ಊಟಿಗೆ. ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಊಟಿಗೆ. ಯಾವ ಥರ ಇದೆ ಏನು ಅಂತ ಗೊತ್ತಿಲ್ಲ. ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ಅವಾಗ ಊಟಿ ಪ್ಲೇಸ್ ಅಂತೂ ಸಖತ್ತಾಗಿದೆ ಕಣೆ ಜೀವ, ನೋಡಬೇಕು ಒಂದ್ಸಲಿ ಹಂಗೆ ಹಿಂಗೆ ಅಂತ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆಲ್ರೆಡಿ ನಾವು ಮೈಸೂರಲ್ಲಿದ್ದೀವಿ. ಸೊ ನಮ್ಮ ಅತ್ತೆನ ಆಸ್ಪತ್ರೆಗೆ ತೋರ್ಸೋಕ್ಕೆ ಅಂತ ನಮ್ಮ ಅಣ್ಣ ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ, ತೋರಿಸ್ಕೊಂಡು ಬರ್ತಾರೆ. ಸೊ ಊಟಿಗೆ ಹೋಗಿ ಅಲ್ಲಿನ ವೀಡಿಯೋನ ಹಾಕ್ತೀನಿ. ನಮ್ಮ ಅತ್ತೆ ಆಸ್ಪತ್ರೆಗೆ ತೋರಿಸ್ಕೊಂಡು ಅವರು ಊರಿಗೆ ಬಸ್ಸಲ್ಲಿ ಹೋದರು. ನಾವು ನಂಜನಗೂಡಿಗೆ ಬಂದು ಕಾರಿಗೆ ಟೈರ್ ಹಾಕಿಸ್ಕೊಂಡು ಅಲ್ಲಿಂದ ನಾವು ಗುಂಡ್ಲುಪೇಟೆಗೆ ಬಂದು ನಮ್ಮ ಅಮ್ಮನ ಅಲ್ಲಿಂದ ಕರ್ಕೊಂಡು ಎಲ್ಲರೂ ಊಟಿಗೆ ಹೊರಟ್ವಿ ಇವಾಗ. ಬಂಡೀಪುರದಲ್ಲಿ ಕಾರಿದು ಡಕ್ ಹಾಕ್ಕೊಂಡು ಆರ ನೋಡ್ಕೊಂಡು ಹೋಗ್ಬಾರ್ದು. ಸೊ ನಮಗೆ ಅದು ಗೊತ್ತಿರಲಿಲ್ಲ. ಸೊ ನಮಗೆ ಗಜರಾಜ ಅವರು ಸಿಕ್ಬಿಟ್ರು. ಯಾರೋ ಲೋಡ್ ಗಾಡಿ ಬರ್ತಾಯಿತ್ತು, ಅವ್ರು ಟೊಮೊಟೊ ಎಲ್ಲ ಕೆಳಗಡೆ ಹಾಕ್ಬಿಟ್ಟು ಎಳ್ದಾಗ್ತಾಯಿತ್ತು. ಸೊ ಆ ಭಯದಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೂ ಕೂಡ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡೆ. ಆಮೇಲೆ ಒಂಟಿ ಸಲಗ ಅಲ್ಲಿ ದೂರ ನಿಂತಿತ್ತು, ಅದನ್ನು ದೂರದಿಂದಲೇ ವೀಡಿಯೋ ಮಾಡ್ಕೊಂಡ್ವಿ. ನನಗಂತೂ ತುಂಬಾ ಭಯ ಆಗೋಗಿತ್ತು. ಎಷ್ಟು ಪ್ರಾಣಿಗಳಿದ್ದು ಡೈರೆಕ್ಟಾಗಿ ಹತ್ರದಿಂದ ನೋಡಿದ್ದೆ ಅವಾಗ. ಅಲ್ಲೆಲ್ಲ ಜಿಂಕೆಗಳು ಇದು ಕಣೆ ಜಿಂಕೆ ಅಂದರೆ. ನಾವು ಸಂಜೆ ಟೈಮ್ ಬರೋದ್ರಿಂದ ಇಲ್ಲೆಲ್ಲ ರೋಡ್ ಸೈಡಲ್ಲೇ ಎಲ್ಲ ಪ್ರಾಣಿಗಳು ಬಂದಿದ್ದಾವೆ. ನಮ್ಮ ಮನೆಯವ್ರು ಕಾಡೆಮ್ಮೆ ನೋಡಿ ಅದನ್ನು ಹತ್ರದಲ್ಲೇ ಹೋಗಿ ಝೂಮ್ ಮಾಡ್ತಿದ್ದಾರೆ. ನಡೀರಿ ಬೇಡ ಬೇಡ, ಅದು ಸಿಟ್ಟಿಗೆ ಎದ್ದುಬಿಟ್ರೆ ಗಾಡಿನೇ ತೆಗ್ದೆಸಿಯುತ್ತೆ, ನಡೀರಿ ಹೋಗೋಣ ಅಂತ ಅಂದರು. ಮಾತು ಕೇಳ್ತಿರ್ಲಿಲ್ಲ. ಅದ್ರ ಹತ್ರಕ್ಕೆ ಹೋಗಿ ವಿಡಿಯೋ ಮಾಡ್ಕೊತೀನಿ ಅಂತ ಹೋಗ್ತಾ ಇದ್ರು. ಫೋನ್ಗಿಂತ ರಿಯಲಿ ನೋಡೋಕೆ ಚೆನ್ನಾಗೈತಿ. ಫೋನಲ್ಲಿ ಚೆನ್ನಾಗಿ ಕಾಣಿಸ್ತಿಲ್ಲ, ರಿಯಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡು. ಈಗ ಸುತ್ತ ಹಿಡಿತೀನಿ ನೋಡಿ. ಅಲ್ಲಿ ಆನೆ ಝೂಮ್ ಮಾಡುವ. ಎಲಿಫೆಂಟ್ ಹಾಗೆ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಒಂದು ಒಳ್ಳೆ ಪ್ಲೇಸ್ ಕಾಣಿಸ್ತು. ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಬೆಟ್ಟದಿಂದ ಆವಿ ಹೊಗೆ ಬರ್ತಾ ಇತ್ತು, ಅದೆಲ್ಲ ಮೋಡಕ್ಕೆ ಆವಿ ಆಗ್ತಾ ಇತ್ತು. ಸೊ ಚೆನ್ನಾಗಿತ್ತು ನೋಡೋದಕ್ಕೆ. ಸಂಜೆ ಟೈಮ್ ಹೋದ್ವಲ್ಲ, ಹಾಗಾಗಿ ಏನೋ ಒಂಥರ ನೇಚರ್ ಅಂತೂ ಸಖತ್ತಾಗಿತ್ತು. ಸ್ವಲ್ಪ ಭಯ ಆಗಿದ್ದು ಎಲ್ಲಿ ಅಂತ ಅಂದರೆ ಬಂಡೀಪುರದಲ್ಲೇ ಭಯ ಆಗಿದ್ದು. ಸೊ ಫಸ್ಟ್ ಟೈಮ್ ಎಲಿಫೆಂಟು ಆ ಥರ ಕಾರ್ ಹತ್ರಕ್ಕೆ ಬಂದಿದ್ದಲ್ಲ, ಹಂಗಾಗಿ ಅಲ್ಲೇ ತುಂಬ ಭಯ ಆಗಿದ್ದು. ಅಲ್ಲಿ ಇಲ್ಲಿ ಎಲ್ಲ ಕಾರ್ ನಿಲ್ಸ್ಕೊಂಡು ಹೋಗೋವಷ್ಟರಲ್ಲಿ ಮನೆಗೆ ಟೈಮ್ ಕೂಡ ಆಗಿತ್ತು. ಬೆಟ್ಟದ ತುದಿ ಹತ್ತಬೇಕು. ಸೊ ಟರ್ನಿಂಗ್ಸ್ ಜಾಸ್ತಿ ಅಂತಿದ್ರು ನಮ್ಮ ಮನೆಯವರು. ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಕೂಡ ಬಂದ್ವಿ, ಟಯರ್ಡ್ ಆಗಿತ್ತು. ಸೊ ನಮ್ಮ ಆಂಟಿ ಅಡುಗೆ ಮಾಡಿದ್ರು, ಊಟ ಮಾಡಿ ಮಲಿಕೊಂಡ್ವಿ. ನಮ್ಮ ಮಕ್ಕಳಿಗೆ ಇದು ಕೋಲ್ಡ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅವರಿಗೇ ಕೋಲ್ಡ್ ಎಲ್ಲ ಅಡ್ಜಸ್ಟ್ ಆಗಿತ್ತು. ಮಾರ್ನಿಂಗ್ ಎದ್ದು ಬಂದು ಟೆರೆಸ್ ಮೇಲೆ ನೋಡಿದರೆ ಸ್ವರ್ಗನೇ ಕಾಣಿಸ್ತಿತ್ತು, ಅಷ್ಟು ಚೆನ್ನಾಗಿತ್ತು. ಅಲ್ಲೆಲ್ಲ ಎಂತೆಂಥ ಪ್ಲೇಸಲ್ಲಿ ಮನೆ ಕಟ್ಟಿದ್ರು ಅಂದರೆ ಅದನ್ನು ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಿತ್ತು, ಅಷ್ಟು ಚೆನ್ನಾಗಿ. ನೆಕ್ಸ್ಟ್ ನಮ್ಮ ಮಡಿಕೇರಿ ಬಿಟ್ಟರೆ ಊಟಿನೇ. ನಾನು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟು ಯಾವ ಪ್ಲೇಸಿಗೆ ಹೋದ್ವಿ ಅಂತ ಅದನ್ನು ಪಾರ್ಟ್ 2 ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ.